ಇದಾಗಿ ಕೇಂದ್ರ ಸರ್ಕಾರದವರಿಗೆ ನಾಚಿಕೆ ಬರಬೇಕು ಇಂಥ ಸ್ಟೇಟ್ಮೆಂಟ್ ಕೊಡೋಕ್ಕೆ. ನಾವು 100 ರೂಪಾಯಿ ಕೊಡ್ತಾ ಇದ್ದರೆ ನಾವು ಎಲ್ಲ 100 ರೂಪಾಯಿ ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ದಲ್ಲ. ಈಗ ಯು ಪಿಗೆ ನೀವು ನೋಡಿ, ಯು ಪಿದವರು 100 ರೂಪಾಯಿ ತೆರಿಗೆ ಕೊಟ್ಟರೆ ಅವರಿಗೆ 182 ಹೋಗ್ತಾಯಿದೆ, ಬಿಹಾರದವರಿಗೆ 333 ಹೋಗ್ತಾಯಿದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಅವ್ರ ತೆರಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಅವ್ರ ಪಾಲ್ಗಿಂತ ಡಬಲ್ ಟ್ರಿಬಲ್ ಕೊಡ್ತಾ ಇದ್ದಾರೆ. ಕರ್ನಾಟಕಕ್ಕೆ 12-13 ರೂಪಾಯಿ ಸಿಗ್ತಾ ಇರೋದು. ನಾವು 100 ರೂಪಾಯಿಗೆ 100 ರೂಪಾಯಿ ಕೊಡಿ ಅಂತ ಹೇಳ್ತಾ ಇಲ್ಲ, ಕೊಡಿ 25-30 ರೂಪಾಯಿ ಕೊಡಿ. ಇದರಿಂದ ನಾವೇನು ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾಯಿದ್ದೀವಿ, ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕ ಒಂದು ಎಕನಾಮಿಕ್ ಪವರ್ ಹೌಸ್ ಇದೆ, ಒಂದು ಎಕನಾಮಿಕ್ ಇಂಜಿನ್ ಇದೆ ನಮ್ಮ ರಾಷ್ಟ್ರಕ್ಕೆ. ಅದನ್ನು ಇವರು ಬೇಡ ಅಂತಾರ. ಆಮೇಲೆ ಇವರು ಯು ಪಿಗೆ ಯಾಕೆ ಕೊಡ್ತಾಯಿದ್ದಾರೆ ಮತ್ತು ಅಷ್ಟೊಂದು? ಈ ಪಿಯೂಷ್ ಗೋಯಲ್ ಅವರಿಗೆ ನಿಜವಾಗ್ಲೂ ಏನಾದರೂ ಧೈರ್ಯ ಇದ್ದರೆ ಹೋಗಿ ಉತ್ತರ ಪ್ರದೇಶನಲ್ಲಿ ಇದು ಹೇಳಿ ನೋಡೋಣ. ಹೋಗಿ ಅಲ್ಲಿ ಕುಂಭಮೇಳ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ಹೇಳಿ ಎಷ್ಟು ನೀವು ತೆರಿಗೆ ಕೊಡ್ತಾ ಇದ್ದೀರಾ ಅಷ್ಟೇ ನಾವು ಕೊಡ್ತೀವಿ ಅಂತ ಹೇಳೋಕ್ಕಾಗ ಧೈರ್ಯ ಇದೆಯಾ ಅವರಿಗೆ? ಇವತ್ತು ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು, ನಾರ್ತ್ ಈಸ್ಟ್ ಅವರು ಇವತ್ತು ಎಲ್ಲಿ ಉದ್ಯೋಗ ಹುಡ್ಕೊಂಡು ಬರ್ತಾ ಇರೋದು? ಕರ್ನಾಟಕಕ್ಕಲ್ವಾ? ಮತ್ತು ನಾವು ಇಡೀ ರಾಷ್ಟ್ರಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು, ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನಾದರೂ ದೇಶಕ್ಕೆ ಹೆಸರಿದೆ ಅಂದರೆ ಅದು ಬೆಂಗಳೂರಿಂದ ಇದೆ, ಕರ್ನಾಟಕದಿಂದ ಇದೆ. ಅದಕ್ಕೆ ನಾವು ತೆರಿಗೆ ಕೊಡ್ತಾ ಇದ್ದೀವಿ. ಅದರ ಒಂದು ಸ್ವಲ್ಪ ಪಾಲು ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಇವ್ರ ಮಾಮನ ಮನೆ ಕೊಡ್ತಾ ಇದ್ದಾರೇನ್ರಿ? ಇದೇ ವಿಚಾರ ನೀವು ಬೇಕಾದರೆ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಹೇಳಿದ್ದು. ಕೇಂದ್ರ ಸರ್ಕಾರ ಗುಜರಾತ್ ಮೇಲೆ ಏನೋ ದೊಡ್ಡ ಇದು ಎಹಸಾನ್ ಮಾಡ್ತಾಯಿಲ್ಲ, ಅವ್ರೇನೋ ಅವ್ರ ಮಾವನ ಮನೆಯಿಂದ ತಂದು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು. ಅಂದರೆ ಈ ಪಿಯೂಷ್ ಗೋಯಲ್ ಅವರು ಇವಾಗ ಏನೋ ಅವ್ರ ಮಾವನ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ? ಕನ್ನಡಿಗರ ಬೆವರು ಬೇಕು, ಕನ್ನಡಿಗರ ದುಡಿಮೆ ಬೇಕು, ಅವರ ತೆರಿಗೆ ಬೇಕು, IT ಬೇಕು, GST ಬೇಕು. ಸ್ವಲ್ಪ ಹೆಚ್ಚು ಕೊಡ್ರಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಕೇಳಬೇಕು ನಾವು ಮಾತು. ಸೊ ಅದರಿಂದ ಇದಕ್ಕೆ ಉತ್ತರ BJP ಸಂಸದರು ಕೊಡಬೇಕಾಗ್ತಾರೆ. ಮಾತು ಮುಂಚೆ ಮೋದಿದು ಮನ್ ಕಿ ಬಾತು, ಪರೀಕ್ಷೆ ಪೇ ಚರ್ಚಾ ಅದೆಲ್ಲ ಮಾಡ್ತಾರಲ್ಲ, ಇದ್ರ ಬಗ್ಗೆನೂ ಹೇಳಿ ನೋಡೋಣ. ನೋಡಿ, ಆ ಪ್ರತಿಭಟನೆದ ಅವಕಾಶ ಇಲ್ಲ. ಇದು ನೋಡಿ ಸ್ವಲ್ಪ ಅತಿಯಾಗಿದೆ. ನಾವು ಅವ್ರು ಹೇಳಿದ್ದೆಲ್ಲ ಕೇಳಿದ್ದೇವೆ. ಹಿಂದಿನ ಸರ್ಕಾರದಲ್ಲಾದಂಥ ಲೋಪಗಳನ್ನು CAG ರಿಪೋರ್ಟು ಬಂದಿದೆ. ನಾವು ಕಾನೂನಾತ್ಮಕ ಮಾಡಬೇಕಾದ್ರೂ ಕೂಡ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಸರಿ? ಆಮೇಲೆ BNSS ಪ್ರಕಾರನೇ ನಾವೇನು ಯಾವುದೋ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾಯಿಲ್ಲ. ಬಂದು ಪ್ರತಿಭಟನೆ ಮಾಡಲಿ, ಬೇಡ ಅಂತ ಇಲ್ಲ. ಪದೇ ಪದೇ ವಿಷ ಸೇವಿಸ್ತೀವಿ ಅಂತ ಹೇಳೋದು, ವಿಷ ಕುಡಿತೀವಿ ಅಂತ ಹೇಳೋದು 226 ಇದು ಏನು ಇದ್ರ ಪ್ರಕಾರ ಇಟ್ ಈಸ್ ಅ ಕ್ರೈಮ್. ಈಗ ನಾವು ಏನು ಮಾಡಿದ್ದೀವಿ ಅಂತ ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕಾನೂನು ಪರವಾಗಿ, ಸಂವಿಧಾನದ ಪರವಾಗಿ ನಾವು ನಿಂತಿದ್ದೀವಿ ಅಂತ ಇವತ್ತು ಇಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕು ಅಂದರೆ BJP ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು. ಇವತ್ತು ಅವರ ಒಂದು ಲೋಪದಿಂದ ಪಾಪ ಇವತ್ತು ಅವರಿಗೆಲ್ಲ ತೊಂದರೆ ಆಗಿದೆ. ನಾವು ಅದು ಲೋಪಗಳನ್ನು ಸರಿಪಡಿಸ್ತಾ ಇದ್ದೀವಿ. ಇಲ್ಲದ್ರೆ ಒಂದು ಕೆಲಸ ಮಾಡಿಬಿಡ್ಲಿ, BJP ಅವ್ರು ಯಾವಾಗಲೂ ಮಾತಾಡ್ತಾರಲ್ಲ ಇದ್ರ ಬಗ್ಗೆ, ಯಾವ ಕಾನೂನು ಅಡಿನಲ್ಲಿ ನಾವು ಅವರಿಗೆ ದುಡ್ಡು ಕೊಡ್ಬೋದು ಅದನ್ನು ನಮ್ಗೆ ತಿಳಿಸ್ಲಿ, ಅದು ನಾನು ಮಾಡ್ತೀನಿ. ಹೌದು, ಇಂಥ ಕಾನೂನು ಅಡಿನಲ್ಲಿ, ಇಂಥ ರೂಲ್ ಅಡಿನಲ್ಲಿ, ಇಂಥ ಯೋಜನೆ ಅಡಿನಲ್ಲಿ ನೀವು ಕೊಟ್ಬಿಡಿ, ಇಂಥ ದುಡ್ಡು ಕೊಟ್ಬಿಡಿ, ಪಾವತಿ ಮಾಡಿಬಿಡಿ ಅಂತ ಹೇಳಿದ್ರೆ ಪಾವತಿ ಮಾಡಿಬಿಡ್ತೀನಿ. ಇದು ಬಿಟ್ಟು ಇದರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಆಮೇಲೆ ಕಾಂಟ್ರಾಕ್ಟರ್ಗಳಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. 1 ವರ್ಷದಿಂದ ತನಿಖೆ ನಡೀತಾ ಇದೆ. ಎಷ್ಟು ವರ್ಷ? ಕೋಟ್ಯಾಂತರ ರೂಪಾಯಿ. ಇವರು 430-40 ಕೋಟಿ ರೂಪಾಯಿದು ಆಡಿಟ್ ಅಬ್ಜೆಕ್ಷನ್ ಆಗಿದೆ. ಯಾರು ದುಡ್ಡಿದು? ಕನ್ನಡಿಗರ ದುಡ್ಡು, ತೆರಿಗೆ ದುಡ್ಡು, ನಿಮ್ಮ ದುಡ್ಡು. ಸುಮ್ಮನೆ ಹಾಗೆ ಕೊಟ್ಬಿಡು ಅಂತ ಹೇಳಿದ್ರೆ ಅದಕ್ಕೇನು ಆ ನಿಯಮಗಳಿಗೆ ಏನು ಗೌರವ ಇದೆಯಾ? ಇಲ್ಲ. ಸೊ ಅದರಿಂದ ವಾಟ್ ಎವರ್ ಇಟ್ ಈಸ್ ಟು ಬಿ ಡನ್ ಬೈ ಲಾ ಅಷ್ಟೇ. ಈಗ ಪ್ರತಿಭಟನೆ ಮಾಡಲಿ ಸರ್, ಬೇಡ ಅಂತ ಇಲ್ಲ. ಆದರೆ ಪ್ರತಿಭಟನೆ ಆಹ್ವಾನ ಮೆಸೇಜ್ನಲ್ಲಿ ಏನಿದೆ, ವಿಷ ಬಾಟಲ್ ತೊಗೊಂಡು ಬನ್ನಿ, ಅದು ಮಾಡಿ, ಇದು ಮಾಡಿ ಅಂದರೆ ಏನರ್ಥ? ಈಗ ನಮ್ಮಿಂದ ಏನಾದರೂ ಲೋಪ ಆಗಿದೆಯಾ? ಹೌದು, ನಮ್ಮ ಸರ್ಕಾರ ಬಂದ ಮೇಲೆ ಇಂಥ ಲೋಪ ಆಗಿದೆ, CAG ಆಡಿಟ್ ರಿಪೋರ್ಟ್ ತಪ್ಪು, ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ, ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ, ಅದು ಕೊಡ್ತೀವಿ ನಾವು. ಸರ್, ಮೆಟ್ರೋ ದರ ಏರಿಕೆ ಇದನ್ನು ಸರ್ಕಾರ ಸಮರ್ಥನೆ ಮಾಡ್ತಾರೆ?
ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ PC ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ, ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಆವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು. ಅದೇ ನ್ಯಾಯ? ಮೊನ್ನೆ ಇಲ್ಲಿ ನಾವು BMTC ಮತ್ತು KSRTC ದರ ಹೆಚ್ಚಳ ಮಾಡಿದಾಗ ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಟು ಕ್ಷಮೆ ಕೇಳಿದ್ರಲ್ಲ, ನಾರಾಯಣ ಸ್ವಾಮಿ ಚೆಲುವಾದಿಯವರು ಮತ್ತು ಅಶೋಕ್ ಅವರು. ನಾನು ಅವ್ರಿಗೆ ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ದಯವಿಟ್ಟು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೋದಿಯವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ. ಎಲ್ಲರಿಗೂ ಕೂಡ ಗುಲಾಬಿ ಹೂವು ಕೊಟ್ಬಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತ ಕೊಡಿ. ಮೊನ್ನೆ ಮಾಡಿದ್ರಲ್ಲ KSRTCನಲ್ಲಿ ಬಸ್ ನಿಲ್ದಾಣದಲ್ಲಿ ಮಾಡಿದ್ದನ್ನು ಇವಾಗ ಮೆಟ್ರೋ ನಿಲ್ದಾಣದಲ್ಲಿ ಮಾಡಿ ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಏರಿಕೆ ಆದಾಗ ಹೋರಾಟ ಮಾಡಿದ್ರು, ಆದರೆ ಈಗ ಹೋರಾಟ ಮಾಡ್ತಿಲ್ಲ, ಮನವಿ ಕೊಡ್ತಾರಂತೆ. ಯಾರಿಗೆ ಮನವಿ ಕೊಡ್ತಾರಂತೆ? ಗುಲಾಬಿ ಹೂವು ಬೇಕಾದರೆ ನಾವೇ ಖರೀದಿ ಮಾಡಿ ಕೊಡ್ಸೋಣಂತೆ. ಅವಾಗೇ ಗುಲಾಬಿ ಹೂವು ಮಾಡಿ ಕೊಟ್ಟು ನಾವು ಕ್ಷಮೆ ಯಾಚಿಸ್ತೀವಿ ಸಿದ್ದರಾಮಯ್ಯವ್ರ ಪರವಾಗಿ ಅಂತ ಹೇಳಿದವರು ಇವಾಗ ಮೋದಿ ಪರವಾಗಿ ಯಾಕೆ ಕ್ಷಮೆ ಯಾಚಿಸ್ತಾ ಇಲ್ಲ? ಇವಾಗ ಮನವಿ ಕೊಡ್ತಾರಂತ, ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾಯಿಲ್ಲ? ಇಷ್ಟೇನಾ ಇವ್ರ ದಮ್ಮು ತಾಕತ್ತು? ಸಿದ್ದರಾಮಯ್ಯ ಅವ್ರ ಪರವಾಗಿ, DK ಶಿವಕುಮಾರ್ ಅವ್ರ ಪರವಾಗಿ ಗುಲಾಬಿ ಹೂವು, ಮೋದಿಯವ್ರು ಮಾಡಿದಾಗ ಮನವಿ ಪತ್ರ. ಇದೇನು ನ್ಯಾಯ? ಎಲ್ಲೋದ್ರು ಅವ್ರು ಸಂಸದರೆಲ್ಲರು. ಸೊ ಅದರಿಂದ ಏನಿದ್ರು ಕರೆಕ್ಟಾಗಿ ಮಾಡಲಿ. ಮಹಾರಾಷ್ಟ್ರದಲ್ಲಿ 15% ದರ ಏರಿಕೆ ಮಾಡಿದ್ರು. ಯಾರು? ಟ್ರಾನ್ಸ್ಪೋರ್ಟ್ ಇದರಲ್ಲಿ ಸೇಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಬಸ್ಸಸ್ಸಿಗೆ. ಅವಾಗ ಇವ್ರು ಏನಂದಿಲ್ಲ. ಮಹಾರಾಷ್ಟ್ರದವರು ಶಕ್ತಿ ಮಾಡೆಲನ್ನು ತಿಳ್ಕೊಳ್ಳಿಕ್ಕೆ ಮೊನ್ನೆ ಬಂದಿದ್ರೆ ಇಲ್ಲ, ಆದರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಾನೇ ಮಾಡ್ತಾ ಇರೋದು. ಸೊ ಇವತ್ತು ಕರ್ನಾಟಕ ಮಾಡೆಲನ್ನು ಫಾಲೋ ಮಾಡ್ತಾ ಇರೋದು ವಿನಃ BJP ಗೌರ್ಮೆಂಟ್ಗಳು ಬೇರೆ ಕಡೆ ಗುಜರಾತ್ ಮಾಡೆಲ್ ಫಾಲೋ ಮಾಡ್ತಾ ಇಲ್ಲ. ದಲಿತ ಸಮಾವೇಶ ನಿಮಗೂ ಆಹ್ವಾನ ಇರುತ್ತೆ, ಬನ್ನಿ. ಅದೇ ಎಲ್ಲರೂ ಅದು ವೈಯಕ್ತಿಕವಾಗಿ ಮೀಟ್ ಮಾಡಿದ ಹೊರತು ಅದರಲ್ಲಿ ಏನು ರಾಜಕೀಯ ಇರಲಿಲ್ಲ. ಭಾಳಷ್ಟು ದಿನಗಳಿಂದ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಲಿಕ್ಕೆ ಬರಬೇಕಂತ ಇದ್ದರು. ಸೊ ನಿನ್ನೆ ನಾನು ಹೋಗಿದ್ದೆ ಪರಮೇಶ್ವರ್ ಸಾಹೇಬ್ರ ಮನೆಗೆ, ಬೇರೆ ಯಾವುದೋ ವಿಚಾರಕ್ಕೆ, ಕ್ಷೇತ್ರದ ವಿಚಾರಕ್ಕೆ. ಆವಾಗ ಸಾಹೇಬ್ರು ಇದ್ದಾರ ಅಂತ ಕೇಳಿದ್ರು. ಇದ್ದಾರೆ ಅಂದಾಗ ನಡಿ ಅಲ್ಲೇ ಹೋಗೋಣ, ದಾವಣಗೆರೆ ಹೋಗೋದಕ್ಕಿಂತ ಮುಂಚೆ ನಾನು ಹೋಗಿ ಬರ್ತೀನಿ ಅಂತ ಬಂದಿದ್ದೆ ಅಷ್ಟೇ. ಅಯೋಧ್ಯೆ ರಾಮ ಬೇರೆ, ವಾಲ್ಮೀಕಿ ಸೃಷ್ಟಿಸಿದ ರಾಮ ಬೇರೆ. ನೋಡಿ, ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ BJP ಅವ್ರು ಹೇಳ್ಕೊಂಡು ನೋಡ್ತಾರೆ, ಅದು ಬೇರೆದಿದೆ ಅಂತ. BJP ಅವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ್ ರಾಮಾಯಣನೂ ಓದಿಲ್ಲ. ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ, ಅವರಿಗೆ ಕರೆಸ್ಬಿಟ್ಟು ಕೇಳಿಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು, ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರೆದಿರೋದು ಆ ಸಮುದಾಯದ ವಾಲ್ಮೀಕಿ ಬೇಡ ಅವರಿಗೆ ಅಂಥ ವ್ಯವಸ್ಥೆನಲ್ಲಿ ಇದ್ದೀವಿ ಇವತ್ತು ನಾವು. ಅದೇ ಸಮಾವೇಶದಲ್ಲಿ ಪರಮೇಶ್ವರ್ ಅವರು ಜಾತಿ ಗಣತಿ ಅಡ್ಡಿ ಮಾಡೋರ ಬಗ್ಗೆ ಕೂಡ ಸರ್ಕಾರ ನಿಮ್ಮದೇ ಇದೆ, ಸಮಾವೇಶಗಳಲ್ಲಿ ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಮಾತಾಡ್ತೀವಿ. ಸರ್ಕಾರ ಇದ್ದಾಗ ಜಾರಿ ಮಾಡಲಿಕ್ಕೆ ನೋಡಿ, ಕಾಸ್ಟ್ ಸೆನ್ಸಸ್ ಕ್ಯಾನ್ ಓನ್ಲಿ ಬಿ ಗಿವನ್ ಬೈ ಪರ್ಮಿಷನ್ ಕ್ಯಾನ್ ಬಿ ಗ್ರಾಂಟೆಡ್ ಓನ್ಲಿ ಬೈ ಸೆಂಟ್ರಲ್ ಗೌರ್ಮೆಂಟ್. ಒಂದು ನಿಮಿಷ ಸರ್, ನಮ್ಮ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕಮಿಷನ್ ಅಂತ ಇದೆ. ಬ್ಯಾಕ್ವರ್ಡ್ ಕಮಿಷನ್ ಹ್ಯಾಸ್ ದ ಪವರ್ ಟು ಕಂಡಕ್ಟ್ ಸರ್ವೇಸ್. ಸಮೀಕ್ಷೆಗಳು ಮಾಡ್ಬೋದು, ಯಾವುದಾದ್ರೂ ಸಮೀಕ್ಷೆ, ಆರ್ಥಿಕವಾಗಿ ಮಾಡ್ಬೋದು, ಸಾಮಾಜಿಕವಾಗಿ ಮಾಡ್ಬೋದು, ಶೈಕ್ಷಣಿಕವಾಗಿ ಮಾಡ್ಬೋದು, ಎಷ್ಟು ಹಿಂದುಳಿದಿದ್ದಾರೆ ಅಂತ ಮಾಡ್ಬೋದು ವಿನಃ ದಟ್ ಡಸ್ ನಾಟ್ ಅಕೌಂಟ್ ಟು ಸೆನ್ಸಸ್. ನಾವು ಸಮೀಕ್ಷೆಗೆ ಮತ್ತು ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡೋದು ಬೇಡ. ಯಾಕಂದರೆ ಕೋರ್ಟ್ನಲ್ಲಿ ಅದು ಇಟ್ ವಿಲ್ ನಾಟ್ ಸ್ಟ್ಯಾಂಡ್. ಆ್ಯಂಡ್ ಪರ್ಮಿಷನ್ ಈಗ ಮೊನ್ನೆ ತೆಲಂಗಾಣನಲ್ಲಿ ಕೂಡ ಏನು ಮಾಡಿದ್ದಾರೆ, ಸೆನ್ಸಸ್ ಮಾಡಿ ಅದನ್ನು ಸರ್ವೆ ಮಾಡಿ ಅದನ್ನು ಸೆನ್ಸಸ್ಗೆ ಕನ್ಸಿಡರ್ ಮಾಡಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ.
ಸೊ ಸೆನ್ಸಸ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ, ಇಲ್ಲದ್ರೆ ನಮ್ಗೆ ಪರ್ಮಿಷನ್ ಕೊಡಲಿ ನಾವು ಮಾಡ್ತೀವಿ. ಅಲ್ಲ, ಈಗ ಮಾಡಿರೋ ಸರ್ವೆ ಏನಾದರೂ ದೊಡ್ಡ ಮಟ್ಟಿಗಿನ ಪೊಲಿಟಿಕಲ್ ಇದು ಮಾಡುತ್ತೆ? ಇನ್ನೂ ಗೊತ್ತೇ ಇಲ್ಲಲ್ಲ ಸರ್. ಸಮೀಕ್ಷೆನಲ್ಲಿ ಏನಿದೆ, ಹೇಗಿದೆ, ಯಾರು ಮಾಡಿದ್ದಾರೆ, ಏನಿದೆ ಅಂತೆಲ್ಲ ಗೊತ್ತಾದ ಮೇಲೆ ಕ್ಯಾಬಿನೆಟಿಗೆ ಬಂದ ಮೇಲೆ ಅದು ಮುಂದಿಟ್ಟ ಮೇಲೆ ಗೊತ್ತಾಗ್ತದೆ. ಅದು ಅದ್ರ ಮೆಥಡಾಲಜಿ ಏನಿದೆ, ಎಷ್ಟು ಜನ ಮಾಡಿದರು, ಹೇಗೆ ಮಾಡಿದರು, ಯಾವ ಸಮುದಾಯ ಎಷ್ಟಿದೆ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಗೊತ್ತಾಗುತ್ತೆ. ಅದು ವೈಜ್ಞಾನಿಕನೋ ಅವೈಜ್ಞಾನಿಕವಾಗೋ ತೀರ್ಮಾನ ಅದು ನೋಡಾದ್ಮೇಲೆ ಅಲ್ವ, ನೋಡೋದಕ್ಕಿಂತ ಮುಂಚೆನೇ ನಾನು ಹೆಂಗೆ ಹೇಳಿ. ಇಲ್ಲ, 2 ಸರಿ ತೊಗೊಂಡು ಬಾ ಅಂತ ಹೇಳಿದ್ರು, ಬಟ್ 1 ಸರಿ ಪೋಸ್ಟ್ಪೋನ್ ಆಯ್ತಲ್ಲ ಕ್ಯಾಬಿನೆಟ್. ಸೊ ಈಗ ತರಿಸ್ತಾರೆ. ವಿಳಂಬ ಏನು, ಸೀಲ್ ಓಪನ್ ಮಾಡೋದಕ್ಕೆ ಈಗ BJP ಅವ್ರಿಗೆ ಅಷ್ಟು ಆಸಕ್ತಿ ಇದ್ದಿದ್ರೆ ಅವಾಗ ಮಾಡ್ತಾ ಇದ್ರಲ್ಲ. ಇಲ್ಲ, ಯಾವುದೇ ರೀತಿಯಾದಂಥ ಒತ್ತಡ ಯಾರ ಮೇಲೂ ಇಲ್ಲ. ದಯವಿಟ್ಟು ಮತ್ತೊಮ್ಮೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ, ಸರ್ವೆಗೆ ಸೆನ್ಸಸ್ಸಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಎರಡೂ ಏನೋ ಪರ್ಯಾಯ ಪದಗಳಂತ ನೀವು ಬಳಸಬೇಡಿ. ನೀವು ಅರ್ಥ ಮಾಡಿಸಿದ್ರೆ ಸಾಕಾಗ್ತದೆ. ಮಾಧ್ಯಮದಲ್ಲಿ ಏನು ಬರುತ್ತೆ ಅದೇ ಅಲ್ಲ ನಾವು ಹೇಳೋದು. ಆ್ಯಕ್ಷನ್ ಇದು ನಿಮ್ಮದು, ರಿಯಾಕ್ಷನ್ ನಮ್ಮದು. ಸೊ ನೀವು ಕರೆಕ್ಟಾಗಿ ನೀವು ಆ್ಯಕ್ಷನ್ ಮಾಡಿಬಿಟ್ರೆ ನಾವು ರಿಯಾಕ್ಷನ್ನು ಕರೆಕ್ಟಾಗಿ ಕೊಡ್ತೀವಿ.